ಗುರುರಾಜ್ ಗಂಟಿಹೊಳೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಿಗೆ ನಾನು ಪ್ರಶ್ನೆ ಕೇಳಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಂಗವಿಕಲರಿಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗಿನ ಬಗ್ಗೆ ಮಾಹಿತಿ ಕೇಳಿದ್ದೇನೆ. ಅವರು ಶಾಲೆಗೆ ಬರುವುದು, ಶಿಕ್ಷಣ ತಗೊಳ್ಳೋದು ಕಷ್ಟ ಅಂತ ಆಗುವಾಗ, ಅವರಿಗೆ ಪ್ಲೇಸ್ಮೆಂಟ್ ಕಷ್ಟ ಅಂತ ಆಗುವಾಗ ತುಂಬಾ ಸ್ಕೀಮ್ಗಳಿಗೆ ಸ್ಟಾಪ್ ಆಗಿದೆ. ಅದರಲ್ಲಿ ಅವರಿಗೆ ಅಂಗಡಿ ಕೊಡೋದು, ವೆಹಿಕಲ್ ಕೊಡೋದು, ಇಂಥ ಸ್ಕೀಮ್ ಎಲ್ಲ ಸ್ಟಾಪ್ ಆಗಿದೆ. ಅವ್ರು ಇರುವುದು ಸಣ್ಣ ಸೆಕ್ಟರ್, ಅದಿಷ್ಟಕ್ಕೆ ಯಾವ ರೀತಿಯಲ್ಲೂ ಅವರನ್ನು ಸಬಲೀಕರಣ ಮಾಡಬಹುದಿತ್ತು. ಅದೆಲ್ಲವೂ ಈಗ ಕಮ್ಮಿ ಆದ್ರಿಂದ ಜಾಬ್ ಲಿಂಕ್ಡ್ ಪ್ಲೇಸ್ಮೆಂಟ್, ಅವರಿಗೆ ಜಾಬ್ ಸಿಗುವ ರೀತಿಯಲ್ಲಿ ಆ ರೀತಿಯ ಟ್ರೈನಿಂಗ್ ಇವರ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಅದರದ್ದು ಎಫೆಕ್ಟಿವ್ನೆಸ್ ಇಲ್ಲ. ಎಷ್ಟು ಸಂಖ್ಯೆ ಅಂತ ಕೇಳಿದ್ದೇನೆ. ಒಂದು 84 ಜನರಿಗೆ ಕೊಟ್ಟಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ. ನಾವು ಹೇಳ್ತಾ ಇರೋದು, ಅವರಿಗೆ ಆ ಹಂತದಿಂದ ಅವರಿಗೆ ಶಿಕ್ಷಣ ಕೊಡೋದೇ ಕಷ್ಟ ಆದಾಗ ಅವ್ರು ತುಂಬಾ ಇನ್ನೊಬ್ರು ಡಿಪೆಂಡ್ ಆಗುದಿಲ್ಲ. ಬಡವರು ಅನ್ನುವಂಥವ್ರು ಅದ್ರ ಮೇಲೆ ಅಪ್ಪ ಅಮ್ಮನ ನಂಬ್ಕೊಂಡಿರೋದು, ಅವ್ರಿಗೇನು ಜಾಬ್ ಆಗದೆ, ಉದ್ಯೋಗ ಆಗದೆ, ಉದ್ಯಮ ಆಗದೆ ಇದ್ರೆ ತುಂಬಾ ಕಷ್ಟ ಆಗ್ತದೆ. ಸೊ ಇವರನ್ನು ತುಂಬಾ ನಂಬ್ಕೊಂಡಿದ್ದೇವೆ ಈ ಡಿಪಾರ್ಟ್ಮೆಂಟ್ ಅನ್ನ. ಆ ಟ್ರೈನಿಂಗ್ ಗಳನ್ನೇನಾದ್ರೂ ಜಾಸ್ತಿ ಮಾಡಿದ್ರೆ ಅವರೊಂದು ಸಣ್ಣಕ್ಕೆ ಸಬಲೀಕರಣ ಆಗಿ ಅವ್ರೇನೋ ಒಂದು ಉದ್ಯೋಗ ಉದ್ಯಮ ಮಾಡೋರು ಮಾಡ್ಕೊಂಡಿರ್ತಾರೆ. ಸ್ಕೀಮ್ಗಳು ತುಂಬಾ ಸ್ಟಾಪ್ ಆದದ್ದು ಗೊತ್ತಿರ್ಬೋದು. ಉದ್ಯೋಗ ಕೋಶ ಅಂತ ಇತ್ತು, ಇದೆಲ್ಲವೂ ಇತ್ತು. ನಮ್ಮ ಸ್ಕಿಲ್ ಡಿಪಾರ್ಟ್ಮೆಂಟ್ ಅದಕ್ಕೆ ಏನಾದ್ರೂ ಸಹಾಯ ಮಾಡ್ತಾ ಇದೆಯಾ ಅಂತಲೇ ಹೇಳಿ. ಮೊದಲನೇದಾಗಿ ಆ ಡಿಪಾರ್ಟ್ಮೆಂಟ್ ಅಧ್ಯಕ್ಷರೇ, ಅದು ಯಾವ ಡಿಪಾರ್ಟ್ಮೆಂಟ್ ಅಂತಿದೆ, ಆ ಡಿಪಾರ್ಟ್ಮೆಂಟ್ ಡೆಡ್ ಇದ್ದಾಗಿದೆ, ಇವರನ್ನು ಡಿಪೆಂಡ್ ಆಗಿದೆ ನೋಡಿ. ಓಕೆ, ಮಾನ್ಯ ನೀವು ಕೂತ್ಕೊಳ್ಳಿ. ಈಗ ಸಭಾಧ್ಯಕ್ಷರೇ, ನೀವು ಕೂತ್ಕೊಳ್ಳಿ. ಸದಸ್ಯರ ಕಳಕಳಿ ನನಗೆ ಅರ್ಥ ಆಗ್ತದೆ. ಯಾಕಂದ್ರೆ ಅವರು ಹೇಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಇದೆ. ಯಾಕಂದ್ರೆ ನಮ್ಗೆ ಯಾರು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್, ಅವರಿಗೆ ನಾವೊಂದು ಸ್ವಾಭಿಮಾನದ ಬದುಕು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಇದು ಸರ್ಕಾರದ ಕರ್ತವ್ಯ. ನಿಜ, ಇಲ್ಲಿವರೆಗೆ ನಾನು ಏನು ಅಂಕಿಅಂಶಗಳನ್ನು ಕೊಟ್ಟಿದ್ದೀನಿ, ಇಲ್ಲಿವರೆಗೆ 540 ಜನರಿಗೆ ಟ್ರೈನಿಂಗ್ ಕೊಟ್ಟು 83 ಜನರಿಗೆ ಈಗಾಗಲೇ ಉದ್ಯೋಗ ಕಲ್ಪಿಸಲಾಗಿದೆ. ಅದು ಬಹಳ ಕಮ್ಮಿ ಇದೆ, ನಾನು ಒಪ್ಕೊಳ್ತೀನಿ. ಮುಂಚೆ 3% ಅಂತ ಇತ್ತು, ಈಗ ಅದನ್ನು 5%ಗೆ ಹೆಚ್ಚಿಗೆ ಮಾಡಿದ್ದೀವಿ. ಈ ವರ್ಷ ಅದನ್ನ ನಾವು ಸುಮಾರು 1000 ಜನರಿಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವರಿಗೆ ನಾವು ಟ್ರೈನಿಂಗ್ ಕೊಡಬೇಕು ಅಂತಕ್ಕಂಥ ಈ ವರ್ಷ ಉದ್ದೇಶ ಇಟ್ಕೊಂಡಿದ್ದೀವಿ. ಜೊತೆಗೆ ನಾವು ಕೇಂದ್ರ ಸರ್ಕಾರದ DDU-GKY ಯಲ್ಲೂ ಕೂಡ ಈ ಹಿಂದೆ 232 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಅದರಲ್ಲಿ 95 ಜನ ಪ್ಲೇಸ್ಮೆಂಟ್ ಆಗಿತ್ತು. ಇದನ್ನು ಕೂಡ ಸರಿ ಹೋಗಲ್ಲ ಅಂತಕ್ಕಂಥದ್ದು ಇದು ನಿಜ. ಅದಕ್ಕೆ ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಖಾಸಗಿ ವಲಯದಲ್ಲಿ ಏನಾದರೂ ಮಾಡಬಹುದಾ ಅಂತ. ಹಾಗಾಗಿ ನಾವೀಗ ಅಸಿಸ್ಟೆಕ್ ಫೌಂಡೇಶನ್ ಒಂದು BMS ಕಾಲೇಜಲ್ಲಿ ಒಂದು ಖಾಸಗಿ ಅವರ ಇದರಿಂದನೇ ಒಂದು 40 ಕಾರ್ಪೊರೇಟ್ ಕಂಪನಿಗಳು ಅವರಿಗೆ ರಿಕ್ವೆಸ್ಟ್ ಮಾಡಿ, ನಿಮ್ಮ ಕಾರ್ಪೊರೇಟ್ ಕಂಪನಿಗಳಲ್ಲೂ ಕೂಡ ಕೆಲವು ಜನರಿಗೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿ, ಈಗ ಸುಮಾರು ಅಲ್ಲಿ 1200 ನಾನು ಹೋಗಿದ್ದೆ ಅದಕ್ಕೆ, ಆ ಉದ್ಯೋಗ ಮೇಳಕ್ಕೆ. ಸುಮಾರು 1250 ಜನ ಅಲ್ಲಿ ಬಂದಿದ್ರು. ಅದರಲ್ಲಿ 250 ಜನ ಶಾರ್ಟ್ ಲಿಸ್ಟ್ ಮಾಡಿದರೆ, 75 ಜನರಿಗೆ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಈಗ ಇನ್ನೊಂದು ನಾವು ಮುಂದೆ ಇನ್ನೊಂದು 3 ತಿಂಗಳಲ್ಲಿ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಉದ್ಯೋಗ ಮೇಳವನ್ನ ಸ್ಪೆಷಲಿ ಫಾರ್ ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಮಾಡಬೇಕು ಕಂಠೀರವ ಸ್ಟೇಡಿಯಂದಲ್ಲಿ ಅಂತಕ್ಕಂಥದ್ದು ಕೂಡ ಈ ಅಸಿಸ್ಟೆಕ್ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಅವರು ಕೂಡ ಏನ್ ಹೇಳಿದ್ದಾರೆ, ಬೇರೆ ಬೇರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾರ್ಪೊರೇಟ್ ಇಂಡಸ್ಟ್ರಿಗಳನ್ನ ಇವರಿಗೆ ತಗೊಳ್ಳಿಕ್ಕೆ ಪರ್ಸ್ಯೂಡ್ ಮಾಡ್ತಾ ಇದ್ದಾರೆ. ಕಂಪನಿಗಳು ಕೂಡ ಮುಂದೆ ಬರ್ತಾ ಇದ್ದಾವೆ. ಹಾಗಾಗಿ ಅದು ಅಷ್ಟೇ ಅಲ್ಲ, ಅವ್ರಿಗೆ ಪ್ಲೇಸ್ಮೆಂಟ್ ಕೊಡಿಸೋದು ಅಷ್ಟೇ ಅಲ್ಲ, ಈಗ ಬೇರೆ ಬೇರೆ ವಿಕಲಚೇತನ ಇರ್ತಕ್ಕಂಥವ್ರಿಗೆ ಅವರಿಗೆ ಆ ಜೀವನ ಬಹಳ ಸುಲಭವಾಗಲಿಕ್ಕೆ ಏನೇನು ಟೆಕ್ನಿಕಲ್ ಸಪೋರ್ಟ್ ಕೊಡ್ಬೋದು ಅಂತಕ್ಕಂಥದ್ದಕ್ಕೂ ಕೂಡ ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇವತ್ತು ನಾವು ಸರ್ಕಾರ ಮಟ್ಟದಲ್ಲಿ ಏನು ಸಾಧ್ಯ ಇದೆ ಮಾಡ್ತೀವಿ, ಖಾಸಗಿ ವಲಯದಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಖಂಡಿತವಾಗಿ ಸದಸ್ಯರ ಕಳಕಳಿ ಮೆಚ್ಚತಕ್ಕಂಥದ್ದು, ಅದನ್ನ ನಾವು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಎಸ್, ಇರುವಷ್ಟು ವಿಷಯವನ್ನ ಕಾಳಜಿಯಿಂದ ಪ್ರೀತಿಯಿಂದ ಹೇಳಿದ್ದಾರೆ, ಅದು ಥ್ಯಾಂಕ್ಸ್ ಅವರಿಗೆ. ಆದ್ರೆ ಅಧ್ಯಕ್ಷರೇ, ಅವ್ರಿಗೆ ಒಂದು ಸರ್ತಿ ಈ ಟ್ರೈನಿಂಗ್ ಅಂತಿದೆಯಲ್ಲ, BMS ಹೇಳಿದ್ರು ಅಂದ್ರೆ ಬೆಂಗಳೂರು, ತಪ್ಪಿದ್ರೆ ಮೈಸೂರಲ್ಲಿ ಮಾಡಿ ಬಿಡ್ತಾರೆ. ಸಣ್ಣ ಸಬ್ಜೆಕ್ಟ್ ಅದು, ಜಿಲ್ಲಾಶಃ ಅಥವಾ ತಾಲೂಕ್ ಆಗಿಬಿಟ್ರೆ ಆ ಟ್ರೈನಿಂಗ್ ಆಗಿಬಿಡ್ತದೆ. ಒಂದೇ ಸಬ್ಜೆಕ್ಟ್ ಬಂದ ಗ್ರಾಂಟ್ ಅನ್ನ ಡೈರೆಕ್ಟ್ ಅವ್ರಿಗೆ ಕೊಟ್ರೆ ಅದು ಗ್ರಾಂಟ್ ಅಂತ ಆಯ್ತು, ಕೇಂದ್ರ ಸರ್ಕಾರದ ಅಮೌಂಟ್. ನಾವು ಅದು NGO ಥ್ರೂ ಕೊಟ್ರೆ ಅದು ಡೊನೇಷನ್ ಅಂತ ಆಯ್ತು, ಕೋಪರೇಟಿವ್ ಥ್ರೂ ಕೊಟ್ರೆ ಲೋನ್ ಅಂತ ಆಯ್ತು. 3ರಲ್ಲೂ ನಾವು ಫೇಲ್ ಇದ್ದೇವೆ. ಅದಕ್ಕೂ ಸಹಿತ ಅದಕ್ಕೆ ಏನೋ ಒಂದು ಯೂಸ್ ಮಾಡ್ಕೊಂಡ್ರೆ ಬೇಕಾದಷ್ಟು NGOಗಳಿದೆ, ಅದ್ರ ಥ್ರೂ ಸಹಿತ ಅವ್ರಿಗೆ ಸಹಾಯ ಮಾಡಬಹುದು.